ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಓಂ ಶಕ್ತಿ ದೇವಸ್ಥಾನದ ಹತ್ರ ಇದ್ದೀನಿ. ಇದು ತುಂಬಾ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿ ಬ್ರಹ್ಮಾಂಡವಾಗಿ ಕಟ್ಟಿದ್ದಾರೆ. ಮತ್ತು ಇದರಲ್ಲಿರ್ತಕ್ಕಂತಹ ಪುರಾತನ ಕಾಲದ ಒಂದು ಕೆತ್ತನೆಯನ್ನು ಹಾಗೆ ಜನರಿಗೋಸ್ಕರ ಬಿಟ್ಟಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ನಿಮಗೆ ತೋರಿಸ್ತೀನಿ ಬನ್ನಿ. ಪುರಾತನ ಕಾಲದ್ದು. ಇಲ್ಲಿ ಒಬ್ಬ ತಾತ ಹೇಳಿದ್ರು ನನಗೆ, ನೋಡಿ ಇದು ನಾವು ವಿಡಿಯೋದಲ್ಲಿ ನಿಮಗೆ ಹೊಸ್ದಾಗಿ ಕಾಣಿಸುತ್ತೆ, ಬಟ್ ರಿಯಲಾಗಿ ನೋಡಬೇಕು ಅಂದರೆ ಹಾಗೆ ಬಿಟ್ಟಿದ್ದಾರೆ. ತುಂಬ ಹಳೆಯ ವಿಗ್ರಹ ಅಂತ ಹೇಳ್ತಾರೆ. ಹಳೆಯ ವಿಗ್ರಹವನ್ನು ಈಗ ಬಂದು ಸ್ವಲ್ಪ ಚೆನ್ನಾಗಿ ಮಾಡ್ರನ್ ಆಗಿ ಡೆಕೋರೇಷನ್ ಮಾಡೋಣ ಅಂತ ಒಬ್ರು ಹೇಳೋದಂತೆ. ಬೇಡ, ಅದರಲ್ಲಿ ಕೈ ಇಕ್ಕಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತಂತೆ. ಅದು ಹೇಗಿದೆಯೋ ಹಾಗೆ ಬಿಟ್ಬಿಡೋಣ ಅಂತೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಬಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಏನು ಹೇಳೋದು, ಮೆಮೊರಿ ಫುಲ್ಲಾಗಿ ಇರಲಿ ಅಂತ ಆ ಥರ ಮಾಡಿದ್ದಾರೆ ನೋಡಿ. ಇದನ್ನೇ ಹಳೆ ಕಾಲದ ವಿಗ್ರಹ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿ ಪೇಂಟಿಂಗ್ ಮಾಡೋದು ಬೇರೆ ಏನಾದರೂ ಮಾಡೋಣ ಅಂದರೆ ಅದು ಬೇಡ ಅಂತ ಇದ್ದಾರಂತೆ. ಯಾಕಂದರೆ ಅದರಲ್ಲಿ ಏನಾದರೂ ಒಂದು ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ ಅಂತ. ನಾನು ಹತ್ರ ಈಗ ವೀಡಿಯೋ ಮಾಡೋಕ್ಕೆ ಹೋದಾಗಲೇ ನನಗೆ ಒಂಥರ ಆಯಿತು ಫ್ರೆಂಡ್ಸ್. ಹೆಂಗೆ ಹೇಳೋದು ಅಂದರೆ, ವೀಡಿಯೋ ಹತ್ರ ಮಾಡೋಕ್ಕೆ ಹೋದಾಗ ಒಂಥರ ಭಾರವಾಗಿತ್ತು. ನನ್ನ ಫೋನೇ ವೆಯ್ಟಾಗಿತ್ತು. ಯಾವ ಥರ ಹೇಳೋದು ಅಂದರೆ, ಒಂದು 3 kg ಅಷ್ಟು ವೆಯ್ಟಾಗಿತ್ತು. ನನಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆದಂಗೆ ಆಯಿತು. ಇದು ಬಂದು ಹಳೆ ಕಾಲದ ವಿಗ್ರಹವನ್ನು ಇಟ್ಟಿದ್ದಾರಂತೆ ಹಾಗೆ. ಬಟ್ ಇದಕ್ಕೆ ಇನ್ನೂ ಯಾವುದೇ ರೀತಿ ಡೆಕೋರೇಷನ್ಸ್ ಮಾಡೋಣ ಅಂತ ನೋಡಿದ್ರೇನೋ ಅದು ಏನೂ ಒನ್ಗೂಡೋದಿಲ್ವಂತೆ. ಬಟ್ ಹೆಂಗಂಗೂ ನಾನು ವೀಡಿಯೋ ಮಾಡಿಬಿಟ್ಟೆ. ವೀಡಿಯೋ ಮಾಡೋಕ್ಕೆ ಕಷ್ಟ ಆಯಿತು. ಇಲ್ಲಿಂದ ಇಲ್ಲಿಗೆ ನನಗೆ ಸ್ವಲ್ಪ ನನ್ನ ಫೋನ್ ಬಂದು ಏನು ಹೇಳೋದು ಅಂದರೆ, ಒಂದು 3 kg 4 kg ಅಷ್ಟು ವೆಯ್ಟ್ ಥರ ನನಗೆ ಅನ್ನಿಸ್ತು ವೀಡಿಯೋ ಮಾಡಬೇಕಾದ್ರೆ. ಅಷ್ಟು ಭಾರವಾಗಿತ್ತು. ಬಟ್ ಆದ್ರೂ ನಾನು ಸ್ಕಿಪ್ ಮಾಡ್ದಿರ ಹಾಗೆ ಕಷ್ಟಪಟ್ಟು ವೀಡಿಯೋ ಮಾಡಿದೆ. ಇದು ಹಳೆ ಕಾಲದ ವಿಗ್ರಹಗಳು. ಇದನ್ನು ಬಂದು ಈಗ ಏನಾದರೂ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರಂತೆ. ನೋಡೋಣ, ಬರುವಂಥ ದಿನಗಳಲ್ಲಿ ಇದಕ್ಕೇನೋ ದೊಡ್ಡ ಮಹಾಯಾಗ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಲ್ಲಿರ್ತಕ್ಕಂಥವ್ರು. ಇದು ಬಂದು ಅಯ್ಯಪ್ಪ ಸ್ವಾಮಿ ಈ ಮಾಲೆ ಹಾಕಿರ್ತಕ್ಕಂಥವ್ರು. ಅದೊಂದು ಸ್ವಲ್ಪ ಪೂಜೆ ಥರ ಮಾಡಿದ್ದಾರೆ. ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದೇ ಅದು ನೆನೆಸ್ಕೊಂಡೆ ಒಂಥರ ಆಗ್ತು. ಕೈಯೇ ನೋವು ಬಂದುಬಿಡ್ತು. ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಬರಬೇಕಾದ್ರೆ, ಇಲ್ಲಿಂದ ವೀಡಿಯೋ ಮಾಡಬೇಕಾದ್ರೆ ನನಗೆ ನಾರ್ಮಲಾಗಿ ಅನ್ನಿಸ್ತು. ಬಟ್ ಏನಿರ್ಬೋದು ಅನ್ನೋದೊಂದು ಸ್ವಲ್ಪ ಮನಸ್ಸಿಗೆ ಒಂಥರ ಆಗೋಯ್ತು. ಈ ಕಡೆ ವೀಡಿಯೋ ಮಾಡಬೇಕಾದ್ರೆ ಈ ನಾಗರ ಹೌದು, ಈ ಕಲ್ಲಂದು ಇದೆಲ್ಲ ಮಾಡಬೇಕಾದ್ರೆ ನನಗೇನು ಅನಿಸಿಲ್ಲ. ಬಟ್ ಅಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಹಾಗೆ ಬಂದ್ವಿ ಫ್ರೆಂಡ್ಸ್. ಹಾಗೆ ಒಳಗಡೆ ನೋಡೋಣ, ನಿಮ್ಗಿನ್ನೂ ಇದೆ ತೋರಿಸ್ತೀನಿ ನೋಡಿ. ಎಷ್ಟು ದೊಡ್ಡ ಓಂ ಶಕ್ತಿ ದೇವಸ್ಥಾನ ಅಂದರೆ ಅಷ್ಟು ದೊಡ್ಡದಾಗಿದೆ. ಬಟ್ ನಾನು ಯಾವಾಗ ಹೋದೆ ಅಂದರೆ ಬಾಗಿಲು ಮುಚ್ಚೋ ಟೈಮ್ಗೆ ಹೋಗ್ಬಿಟ್ಟೆ. ಮಾರ್ನಿಂಗಲ್ಲಿ ತುಂಬ ರಶ್ ಇರುತ್ತೆ. ನೀವು ನೋಡ್ಬೋದು, ತುಂಬ ದೊಡ್ಡ ಓಂ ಶಕ್ತಿ ದೇವಸ್ಥಾನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋ ಹಿಡಿಯೋ ಹಾಗಿಲ್ಲ, ವೀಡಿಯೋಸ್ ಅಲೌಡ್ ಇಲ್ಲ. ಆದರೂ ನಾನು ಗೊತ್ತಿಲ್ಲದ ಹಾಗೆ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿ ಒಂದೊಂದು ಕೆತ್ತನೆಯ ರೂಪವನ್ನು, ಇನ್ನೂ ಆ ಕಡೆ ಪುರಾತನ ವರ್ಷದ್ದು, ಅದು ಎಷ್ಟೋ ವರ್ಷ ಹೇಳಿದ್ರಪ್ಪ, ಸುಮಾರು ಕ್ರಿಸ್ತಪೂರ್ವದ ವಿಗ್ರಹಗಳು ಆ ಕಡೆ ಇದೆಯಂತೆ. ಅದು ನನಗೆ ಆಗಿಲ್ಲ, ಟೈಮ್ ಆಗೋಯ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಅನೇಕ ನಿಗೂಢ ಅಂಶಗಳು ಒಳಗೊಂಡಿದೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇನ್ನೂ ತುಂಬ ಇದೆ. ಇದು ನೋಡಿ ಫ್ರೆಂಡ್ಸ್, ಇದು 8 ಕನ್ಯೆಯರು ಅಂತಾರಲ್ವ, ಸಾರಿ 7 ಕನ್ಯೆಯರು ಅಂತಾರಲ್ವ, ಅದು ಅನಿಸುತ್ತೆ. 7 ಕನ್ಯೆಯರ ಪೂಜೆ ಅಂತ ಮಾಡ್ತಾರೆ ಇಲ್ಲಿ. ಎಲ್ಲರಿಗೂ ಒಂದೇ ಥರ ಒಂದು ಸೀರೆ ಥರ ಉಡಿಸಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಇದೆಲ್ಲ ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು. ಹೆಂಗೆ ಹೇಳೋದು ಅಂದರೆ, ಇದರಲ್ಲಿ ಮಾಡೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ಏನು ಹೇಳೋದು, ಈ ವಿಗ್ರಹಗಳಿಗೆ ಪೇಂಟ್ ಹೊಡೆಯೋದೇ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಟ್ ನಾನು ಫಸ್ಟ್ ತೋರಿಸ್ದೆ ನೋಡಿ ನಿಮಗೆ, ಅದು ಸ್ವಲ್ಪ ಡೇಂಜರಸ್. ಅಂದರೆ ಯಾರೂ ಕೈಕಾಗ್ತಾ ಇಲ್ಲ. ಯಾವುದೇ ರೀತಿ ಪೇಂಟ್ ಆಗಲಿ ಏನೇ ಆಗಲಿ ಅದು ಹೊಡೆಯೋಕ್ಕಾಗ್ತಾಯಿಲ್ಲ. ನನಗೆ ಇವತ್ತು ಆಶ್ಚರ್ಯ ಆಯಿತು. ಫೋನ್ ಅಷ್ಟು ಭಾರ ಅನ್ನಿಸ್ತು ನನಗೆ. ಒಂದು 3 kg 4 kg ಅಷ್ಟು ವೆಯ್ಟ್ ಎತ್ಕೊಂಡ್ರೆ ಯಾವ ಥರ ಇರುತ್ತೆ
ಆ ಥರ ಫೀಲ್ ಆಯ್ತು ನನಗೆ. ಅಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ವಿಡಿಯೋ ನೋಡಿದ್ರಲ್ವ, ತಾಯಿಯ ವಿಗ್ರಹ ಅದು. ಇದು ನೋಡಿ, ಇವೆಲ್ಲ ಹಳೆ ಕಾಲದ್ದು ಅಂತ ಹೇಳ್ತಾರೆ. ಬಟ್ ನನಗಿನ್ನೂ ತುಂಬ ಕ್ಯೂರಿಯಾಸಿಟಿ, ಈ ಥರ ಹಳೆ ಕಾಲಗಳದ್ದು, ಈ ಥರ ವಿಗ್ರಹಗಳು, ಈ ಥರ ದೇವಸ್ಥಾನಗಳನ್ನು ಎಲ್ಲ ನೋಡೋದು ಅಂದರೆ ತುಂಬಾ ಇಷ್ಟ. ಇನ್ನೂ ಇದೆ ಫ್ರೆಂಡ್ಸ್ ಒಳಗಡೆ. ನನಗೆ ಟೈಮ್ ಆಗೋಯ್ತು, ಯಾಕಂದರೆ ದೇವಸ್ಥಾನ ಬಂದು ಬಾಗಿಲಾಗ್ತಕ್ಕಂತಹ ಸಮಯ ಬಂದುಬಿಡ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಗಳು ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸಿ ಯು ನೆಕ್ಸ್ಟ್